ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ನಾವು ನಕ್ಷತ್ರದ ಸೀರೀಸ್ನ ನೋಡ್ತಾ ಇದ್ದೀವಿ. ಸಮೃದ್ಧಿ, ಅಭಿವೃದ್ಧಿ, ಏಳಿಗೆ, ಜೀವನದ ಯಾವುದೇ ಕಷ್ಟಗಳಿಗೆ ನಾವು ಹುಟ್ಟಿರುವಂಥ ನಕ್ಷತ್ರದಿಂದ ಪರ್ಮನೆಂಟಾಗಿ ಏನಾದರೂ ಪರಿಹಾರ ಮಾಡಬಹುದಾ ಅಂತ. ಆ ನಿಟ್ಟಿನಲ್ಲಿ ಇವತ್ತು ಬರ್ತಾ ಇರುವಂಥ ನಕ್ಷತ್ರ ಪುಬ್ಬ ನಕ್ಷತ್ರ. ಸಿಂಹರಾಶಿನಲ್ಲಿ ಬರುತ್ತೆ, ಎಲ್ರಿಗೂ ಗೊತ್ತಿರ್ತದಲ್ವಾ. ಸೊ ಪುಬ್ಬ ನಕ್ಷತ್ರದವರು ಏನು ಮಾಡಬಹುದು ಅಲ್ವಾ. ಸೊ ಪುಬ್ಬ ನಕ್ಷತ್ರದವರು ಬೆಕ್ಕಾಗಿರ್ಬೋದು, ನವಿಲಾಗಿರ್ಬೋದು, ಕುರಿ ಆಗಿರ್ಬೋದು. ಇದರ ಚಿತ್ರಪಟವನ್ನು ಸದಾಕಾಲ ನಿಮ್ಮ ಜೊತೆ ಇಟ್ಕೊಳ್ಳಿ. ಇಲ್ಲ ಒಂದು ವಿಗ್ರಹವನ್ನು ಇಟ್ಕೊಳ್ಳಿ. ಇಲ್ವಾ ಇದರಲ್ಲಿರುವಂಥದ್ದು ಬೆಕ್ಕಾಗಿರ್ಬೋದು, ಕುರಿ ಆಗಿರ್ಬೋದು, ನವಿಲನ್ನ ಬಿಡೋಣ, ಬೆಕ್ಕಾಗಿರ್ಬೋದು, ಕುರಿ ಆಗಿರ್ಬೋದು, ಇದರ ಸೇವೆಯನ್ನು ಮಾಡಿ, ಸೇವನೆಯನ್ನು ಮಾಡಬೇಡಿ. ಯಾವುದ್ರದ್ದು? ಕುರಿದು. ಅರ್ಥ ಆಯ್ತಲ್ವಾ. ಸೊ ಇದು ಬಹಳ ಮುಖ್ಯವಾಗಿರ್ತದೆ. ಇದರ ಜೊತೆಗೆ ನೀವು ಏನು ಮಾಡ್ಬೋದು ಅಂತ ಹೇಳಿದ್ರೆ, ಗುರುಗಳ ಆರಾಧನೆ. ಗುರುಗಳು ಯಾವುದೇ ಗುರುಗಳಿರಲಿ, ನಿಮ್ಮ ಧರ್ಮಕ್ಕೆ ಸಂಬಂಧಪಟ್ಟಂಥ, ನಿಮ್ಮ ಸಂಪ್ರದಾಯದಲ್ಲಿ ಬಂದಂಥ ನಿಮ್ಮ ಗುರುಗಳು ಯಾರೇ ಇರಲಿ, ಅವರು ಜೀವಂತ ಗುರುಗಳು ಇರ್ಬೋದು, ಜೀವಂತ ಸಮಾಧಿ ಆಗಿರೋ ಗುರುಗಳಾದರೂ ಪರವಾಗಿಲ್ಲ. ಆ ಗುರುಗಳ ಸೇವೆ, ಗುರುಗಳ ಆರಾಧನೆ ವರ್ಷಕ್ಕೊಂದ್ಸಲ ನೀವು, ನಾನು ಒಂದು ಉದಾಹರಣೆಗೆ ಹೇಳ್ತೀನಿ, ಮನೆಯಲ್ಲಿ ಗುರುಚರಿತ್ರೆ ಪಾರಾಯಣ ಇತ್ಯಾದಿಗಳನ್ನ ಮಾಡಿಸಿ ಅಲ್ವಾ. ರಾಘವೇಂದ್ರ ಆರಾಧನೆಯಲ್ಲಿ ಪಾಲ್ಗೊಳ್ಳಿ, ಏನೂ ಆಗಲ್ಲ. ಅಲ್ಲಿ ಆರಾಧನೆಯಲ್ಲಾದರೂ ಕನಿಷ್ಠ ಪಕ್ಷ ಪಾಲ್ಗೊಳ್ಳಿ. ಎಲ್ಲವೂ ಇದೆ ಅಲ್ವಾ. ಗುರು ಪೂರ್ಣಿಮೆ ಅಂತಲೇ ಇದೆ. ಅಂಥ ದಿನಗಳನ್ನು ವಿಶೇಷವಾಗಿ ಆಚರಿಸಿ, ಆ ದಿನಗಳಲ್ಲಿ ವ್ರತ ಮಾಡೋದು, ಆ ದಿನಗಳಲ್ಲಿ ದಾನ ಧರ್ಮ ಮಾಡೋದು, ಆ ದಿನಗಳಲ್ಲಿ ಹೋಗಿ ಗುರುಗಳನ್ನು ಹೋಗಿ ದರ್ಶನ ಮಾಡುವಂಥದ್ದು, ಅವರ ಆಶೀರ್ವಾದವನ್ನು ಪಡೆಯುವಂಥದ್ದು, ಇದು ನಿಮ್ಮ ಜೀವನದಲ್ಲಿ ಭಾಳಷ್ಟು ಬದಲಾವಣೆಯನ್ನು ತರುತ್ತೆ. ಇನ್ನೂ ಬಹಳಷ್ಟು ಬದಲಾವಣೆ ಬೇಕು ಅಂತ ಹೇಳಿದ್ರೆ, ಕನ್ಯಾ ಪೂಜೆ, ಕನ್ಯಾ ಮುತ್ತೈದೆ ಪೂಜೆ ಅಥವಾ ಕುಮಾರಿ ಪೂಜೆ ಅನ್ನುವಂಥ ಒಂದು ಪೂಜೆ ಇದೆ. ಅದನ್ನು ನೀವೇನಾದರೂ ಮಾಡೋಕ್ಕಾದರೆ ವರ್ಷಕ್ಕೆ ಒಂದು 3 ಸಲನೋ 4 ಸಲನೋ ಅಥವಾ ವರ್ಷಕ್ಕೊಂದು ಸಲನೋ ನಿಮ್ಮ ಮನೆಯಲ್ಲಿ ಪುರೋಹಿತ ವರ್ಗದವರಿಂದ ಮಾಡಿ. ನಮ್ಮಿಂದ ಮಾಡೋಕ್ಕಾಗಲ್ಲ, ನಾವು ಬೇರೆ ಇದಕ್ಕೆ ಸೇರಿದವರು, ನಾವು ಈ ಪೂಜೆ ಪುರಸ್ಕಾರದಲ್ಲಿ ಪಾಲ್ಗೊಳ್ಳೋಕ್ಕಾಗಲ್ಲ. ಆದರೆ ನಾವು ಜ್ಯೋತಿಷ್ಯವನ್ನು ನಂಬ್ತೀವಿ, ಪುಬ್ಬ ನಕ್ಷತ್ರದವರಿದ್ದೀವಿ, ನಮಗೇನಾದರೂ ಹೇಳ್ತೀರಾ ಅಂತ ಹೇಳಿದ್ರೆ ಖಂಡಿತವಾಗಲೂ ಹೇಳ್ತೀವಿ. ನೀವು ಕನ್ಯೆ ಇರುವಂಥ ಹೆಣ್ಣು ಮಗಳು, ಕನ್ಯೆ ಆಗಿರುವಂಥ ಹೆಣ್ಣು ಮಕ್ಕಳಿಗೆ ಅವರಿಗೆ ಬೇಕಾಗಿರುವಂಥ ಅವಶ್ಯಕತೆ ಇರುವಂಥದ್ದು ತಿಳ್ಕೊಳ್ಳಿ. ಒಂದು ಡ್ರೆಸ್ ಬೇಕು ಆ ಮಗುಗೆ, ಅದನ್ನು ಕೊಡಿಸಿ. ಒಂದು 12 ವಯಸ್ಸು, 13 ವಯಸ್ಸು, 14 ವಯಸ್ಸು ಪರವಾಗಿಲ್ಲ, ಆ ವಯಸ್ಸಿಗೆ ಅವರಿಗೆ ಬೇಕಾಗಿರುವಂಥ ಡ್ರೆಸ್ಸು, ಅವರಿಗೆ ತಿಳ್ಕೊಳ್ಳಿ. ಅವ್ರಿಗೆ ಮೇಕಪ್ ಕಿಟ್ ಬೇಕು, ಅದನ್ನು ಕೊಡಿಸಿ. ಅವರಿಗೆ ಬೇಕಾಗಿರುವಂಥ ಅವಶ್ಯಕತೆ ಇರುವಂಥ ಒಂದು ಆ ವ್ಯವಸ್ಥೆಯನ್ನು ನೀವು ಮಾಡಿ. ಕನ್ಯೆಯಾಗಿದ್ದಾಳೆ, ಮದುವೆ ವಯಸ್ಸು ಬಂದಿದೆ, ಮದುವೆ ಮಾಡೋದಕ್ಕೆ ತಂದೆ ತಾಯಿ ತಯಾರಿದ್ದಾರೆ, ಆದರೆ ಹಣದ ಅವಶ್ಯಕತೆ ಇದೆ. ಅರ್ಥ ಆಯ್ತಲ್ವಾ. ಅದರಲ್ಲಿ ನಿಮ್ಮಿಂದ ಏನಾದರೂ ಒಂದು ಧನ ಸಹಾಯವನ್ನು ಮಾಡಿ, ಆ ಕನ್ಯಾದಾನದಲ್ಲಿ ನಿಮ್ಮಿಂದ ಏನಾದರೂ ಮಾಡೋಕ್ಕೆ ಸಾಧ್ಯ ಇದೆಯಾ ಅನ್ನೋದನ್ನು ನೋಡಿ, ಅದನ್ನು ಮಾಡಿ. ಇದೆಲ್ಲ ನಿಮಗೆ ಆಪರ್ಚುನಿಟೀಸ್ ಬಂದಾಗ, ಇದನ್ನು ಹುಡ್ಕೊಂಡು ಹೋಗಿ ಅಂತ ಹೇಳಲ್ಲ, ಈ ಆಪರ್ಚುನಿಟೀಸ್ ಬಂದಾಗ ಬಿಡಬೇಡಿ, ಇದನ್ನು ಇನ್ನೊಬ್ಬರಿಗೆ ಕೊಡಬೇಡಿ. ಈ ಥರ ಅವಕಾಶಗಳು ಬಂದಾಗ ಅದನ್ನು ಬಳಸ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ನೀವು ಉದ್ಧಾರ ಆಗೋದನ್ನು ಯಾರೂ ತಡೆಯೋಕ್ಕಾಗಲ್ಲ. ಬರೀ ಈ ಒಂದು ನಕ್ಷತ್ರವನ್ನು ಇಟ್ಕೊಂಡೇ ನಿಮ್ಮ ಜೀವನದಲ್ಲಿ ನೀವು ಅಭಿವೃದ್ಧಿಯನ್ನು ಸಾಧಿಸ್ಬೋದು. ಮತ್ತೊಂದು ನಕ್ಷತ್ರದೊಂದಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ.